ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಹೇಳ್ತೇನೆ. ಅಶೋಕ್ ಹಾಗೂ BY ರಾಘವೇಂದ್ರ ಅವರು ಸಂಸದವರು ಏನು ಹೇಳಿದಾರಂತ. ಹಿಂದೂ ಹಬ್ಬಗಳಂದು ಬೇರೆ ಕೋಮಿನವರ ಅನುಮತಿ ಕೋರಿ ಘೋಷಣೆ ಕೂಗುವುದು, ಶ್ರೀರಾಮನ ಧ್ವಜ ಅಲಂಕಾರಿಕ ವಸ್ತುಗಳನ್ನು ಹಾಕಿದರೆ ಕೀಳುವುದು, ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಬರುವಂತೆ ಅಂತ ಹೇಳುವುದು, ಕಾಕತಾಳೀಯವೋ ಸರಕಾರದಿಂದ ಪ್ರೇರಿತವೋ ಹೇಳಬೇಕು. ಒಟ್ಟಿನಲ್ಲಿ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಈ ರೀತಿಯಾದ ಹಿಂದೂಗಳ ಮೇಲೆ ಹಲ್ಲೆ ಹೆಚ್ಚಾಗಿ ಒಂದು ಕೋಮಿನವರು ತಮ್ಮ ಪ್ರಾಬಲ್ಯ ಬೀಳುತ್ತಿರುವುದು ಸತ್ಯ. ಅಶೋಕ್ ಪ್ರತಿಪಕ್ಷ ನಾಯಕ. ಹಾಗೆ ವಿರೋಧ ಪಕ್ಷದ ಅವರಿಗೆ ಅಪಪ್ರಚಾರವೇ ಕೊನೆಯ ಅಸ್ತ್ರ. ಚುನಾವಣಾ ಮೂಲಕವೇ ಎಲ್ಲರದ್ದಕ್ಕೂ ಉತ್ತರ ಕೊಡುತ್ತೇವೆ. ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಮುಳುಗಡೆಯೋ ಮುನ್ಸೂಚನೆಯೋ? 100ಕ್ಕೆ 100 ಗೆಲ್ಲುವುದು ನಮ್ಮದಾಗಿದೆ. JDS ಸಹಕಾರ ಸಿಕ್ಕಿರುವುದು ವಿಶೇಷವಾಗಿ ಸೌಭಾಗ್ಯ. ನಾಮಪತ್ರ ಸಲ್ಲಿಸಲು ಸಾಕಷ್ಟು ಜನಸ್ತೋಮ ಬಂದಿದ್ದಾರೆ. ಯಡಿಯೂರಪ್ಪ, ಕುಮಾರಸ್ವಾಮಿ ಅವರು ಒಂದೇ ವೇದಿಕೆಯಲ್ಲಿ ನೋಡಿ ಜನ ಖುಷಿಯಾಗಿದ್ದಾರೆ ಎಂದು BY ರಾಘವೇಂದ್ರ ಸಂಸದ ಶಿವಮೊಗ್ಗದವರು ಹೇಳಿದ್ದಾರೆ. ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡೋದನ್ನು ಮರೆಯಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯಬೇಡಿ. ಏನು ರಾಂಗ್ ಇದ್ರೆ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಸಪೋರ್ಟ್ ನನ್ನ ಚಾನಲಲ್ಲಿ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ.